ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಬೇಂದ್ರೆ ಅನ್ನ ಒಂದು ಮಾಡಬೇಕು. ಪಾತ್ರೆ ಎಲ್ಲ ದೊಡ್ಡ ದೊಡ್ಡದಾಗೆ ಮಡ್ಗೋರು. ಅವ್ರ ಗಾಡಿ 10 ಗಾಡಿ ನಿಂತಿರ್ತಾರೆ. ನೀನು ಇಲ್ಲಾಂದ್ರೆ ಇನ್ನೊಬ್ಬ ಅನ್ಕೊಂಡು ಇದು ಮಾಡ್ತಾ ಇರ್ತಾರೆ. ನೋಡಿ, 2 ವೀಲರ್ಗಳು ಒಬ್ಬರು ಹಾಕಿ ಮೆಸೇಜ್ ಹಾಕಿದ್ರು, ಅಣ್ಣ ಹಿಂಗೆ ವಾರನ್ಗಟ್ಲೆ ನಿಲ್ಸ್ಕೊಂಬಿಟ್ರಿ ಹೆಂಗೆ ಏನು ನಿಮಗೆ ಹೆಂಗೆ ಉಳಿತೈತೆ, ಓನರ್ಗೆ ಹೆಂಗೆ ಉಳಿತೈತೆ, ಆಲ್ಟ್ ಆದ್ರೆ ಆಲ್ಟಿಂಗ್ ಏನಾರು ಕೊಡ್ತಾರ? ಪೂರ್ತಿ ಜಾಮ್ ಆಗೋದು. ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ಹೋಗ್ತಾ ಇರ್ತೈತೆ ಗಾಡಿಗಳು. ಹಗಲಲ್ಲಿ ಬಂದ್ಬಿಟ್ರೆ ಅಂತೂ ಕಷ್ಟ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕ್ಯಾಲಿಕೇಟ್ ಅನ್ಲೋಡಿಂಗ್ ಪಾಯಿಂಟಲ್ಲಿದ್ದೀನಿ. ನೋಡಿ, ಇದೆ ಅನ್ಲೋಡಿಂಗ್ ಪಾಯಿಂಟು. ಕರೆಕ್ಟಾಗಿ ನಾನು ಇಲ್ಲಿ ಬರೋಕ್ಕಾರೆ 4 ಗಂಟೆ ಆಯಿತು. 4 ಗಂಟೆಗೆ ಒಂದು ಸೈಡ್ಗೆ ಹಾಕಿ ಮಲಗಿದ್ದೆ. ಈಗ ಎದ್ದಿದ್ದೀನಿ. ಇವರನ್ನು ಲೇಬರ್ ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಇಲ್ಲೆಲ್ಲ ಬಂದರೆ 1 ದಿನ 2 ದಿನ ಆಗುತ್ತೆ ಖಾಲಿ ಮಾಡೋಕ್ಕೆ. ಅನುಸರಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಆಗಲ್ಲ. ಹಣೆ ಬರೋ ಚೆನ್ನಾಗಿದ್ದರೆ ಒಂದೇ ದಿವಸ ಖಾಲಿ ಆಗುತ್ತೆ. ಇಲ್ಲಾಂದರೆ 2 ದಿನನೂ ಆಗ್ಬೋದು, 3 ದಿನನೂ ಆಗ್ಬೋದು, 4 ದಿನನೂ ಆಗ್ಬೋದು. ಏನು ಎತ್ತ ಅಂತ ಮುಂದೆ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಬನ್ನಿ, ಇವಾಗ ಹೋಗಿ ಫಸ್ಟು ಟೀ ಕುಡ್ಕೊಂಬಂದ್ಬಿಡೋಣ ಬೆಳಗ್ಗೆನೆ. ಆಮೇಲೆ ಟೀ ಕುಡಿಯೋಕ್ಕೂ 1 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಹಂಗಾಗಿ ಫಸ್ಟ್ ಹೋಗಿ ಟೀ ಕುಡ್ಕೊಂಬರೋಣ, ಆಮೇಲೆ ಸಿಗೋಣ. ದಿ ನೆಕ್ಸ್ಟ್ ಡೇ. ನೋಡಿ ಸ್ನೇಹಿತರೆ, ನಿನ್ನೆ ಬಂದು ಗಾಡಿ ಖಾಲಿ ಆಗಿಲ್ಲ. ಇವತ್ತು ಸಂಜೆ ಚಿಕನ್ ಗಾಡಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಹೆಂಗಿದೆ, ಚಿಕನ್ ಬೇಯಿಸ್ತಾ ಇದ್ದೀನಿ. ಅಡುಗೆ ಕೆಲಸ ಅಲ್ಲ ನಮ್ಮದೇನೆ, ನಾನೇ ಚಿಕನ್ ಮಾಡ್ತಾ ಇರೋದು. ಹೆಂಗಪ್ಪ ನೋಡಿ, ಕೆಳಗಡೆ ನಿಂತ್ಕೊಂಡು, ಅಂದರೆ ನಮ್ದು ಇನ್ನೊಂದು ಗಾಡಿ ಬಂದಿತ್ತು, ಇಲ್ಲಿ ಇನ್ನೂ 2 ಗಾಡಿ ಬಂದಿತ್ತು. ಆ ಗಾಡಿಯಲ್ಲಿ ಪಾತ್ರೆ ಎಲ್ಲ ತಗೊಂಡು ಆ ಗಾಡಿಯಲ್ಲಿ ಅಡುಗೆ ಮಾಡ್ತಿರೋದು. ಯಾಕಂದರೆ ನಮ್ಮ ಗಾಡಿಯಲ್ಲಿ ಮಾಡೋಂಗಿಲ್ವಲ್ಲ, ಹಾಗಾಗಿ ಆ ಗಾಡಿಯಲ್ಲಿ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲೂ ಚಿಕನ್ದೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಬೇಂದ್ರೆ ಅನ್ನ ಒಂದು ಮಾಡಬೇಕು. ಪಾತ್ರೆ ಎಲ್ಲ ದೊಡ್ಡ ದೊಡ್ಡದಾಗೆ ಮಡಗೋರು ಅವ್ರ ಗಾಡಿಯಲ್ಲಿ. ನಮ್ಮ ಗಾಡಿಯಲ್ಲಿ ಈ ಥರ ಪಾತ್ರೆಗಳೆಲ್ಲ ಮಡಗಿಲ್ಲ. ನಾವು ಕುಕ್ಕರ್ ಬಿಟ್ಟರೆ ಸಣ್ಣದ ಪಾತ್ರೆ ಮಡಗಿರೋದು. 1.5 kg ಚಿಕನ್ ತಂದರೆ ಬೇಯ್ತಾ ಐತೆ. ಚಿಕನ್ ಮಾಡಿ ನೋಡಿ ಯಾವ ಥರ ಐತೆ ಅಂತ. ಹೆಂಗೋ ಮಾಡ್ಕೊಂಡು ತಿನ್ನಬೇಕು. ಗಾಡಿಯಲ್ಲಿ ಮಾಡ್ಕೊಂಡು ತಿಂದಷ್ಟು ಟೇಸ್ಟು ನಮಗೆ ಹೋಟ್ಲಲ್ಲಿ ಇಷ್ಟ ಆಗಲ್ಲ. ಹಾಗಾಗಿ ಗಾಡಿಯಲ್ಲಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಮಾಡಿರೋದು. ಬರ್ರಿ ನೋಡೋಣ. ನೋಡಿ, ಈಗ ಗಾಡಿ ಎಲ್ಲ ತೋರಿಸ್ತೀನಿ. 3 ಗಾಡಿ ಇದ್ದೀವಿ. ನಿನ್ನೆ ಬಂದಿದ್ದು ನೆನ್ನೆ ಖಾಲಿ ಆಗಿಲ್ಲ, ಇವತ್ತು ಖಾಲಿ ಆಗಿಲ್ಲ. ಅದಕ್ಕೆ ಚಿಕನ್ ತಂದು ಮಾಡ್ತಿರೋದು. ಗಾಡಿಗಳು ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ನಿಂತವೆ ಅಂತೇಳಿ. 3 ಗಾಡಿ ರೋಡ್ ಸೈಡ್ ನಿಲ್ಸ್ಕೊಂಬಿಟ್ಟಿದ್ವಿ ಆರಾಮಾಗಿ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ 3 ಗಾಡಿ ನಿಲ್ಲಿಸಿ ಇಲ್ಲಿ ಗಾಡಿಗೆ ಅಡುಗೆ ಮಾಡ್ತಾಯಿದ್ದೀವಿ ಚಿಕನ್ನು. ಈ ಗಾಡಿಯಲ್ಲಿ ಇವತ್ತು ಪಿತೃಪಕ್ಷ ಇರೋದ್ರಿಂದ ಪೂಜೆ ಮಾಡ್ತಾವ್ರೆ. ನಮ್ಮ ಗಾಡಿಯಲ್ಲಿ ನಾವು ಬೆಳಗ್ಗೆನೇ ಮಾಡ್ಬೋದು. ಬೆಳಗ್ಗೆನೇ ಎದ್ದು ನಿಂಬೆಹಣ್ಣೆಲ್ಲ ಇಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಟ್ಟೆ. ಇವರು ಇವಾಗ ಸಾಯಂಕಾಲ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಗಾಡೀಲಿ ಈಗ 3 ಗಾಡಿ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಅಲ್ಲಿ ಹಿಂದೆ ಒಂದು ಗಾಡಿ ಇತ್ತಲ್ಲ, ಆ ಗಾಡಿ, ಈ ಗಾಡಿ, ನಮ್ಮ ಗಾಡಿ. ಈ ಗಾಡೀಲಿ 2 ಅವರೇ, ನಮ್ಮ ಗಾಡೀಲಿ ಒಬ್ಬರು, ಆ ಗಾಡೀಲಿ ಒಬ್ಬರು. 4 ಜನ. ಚಿಕನ್ ಬೇಯ್ತಾ ಐತೆ. ದಿ ನೆಕ್ಸ್ಟ್ ಡೇ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಈಗ ಕೇರಳ ಖಾಲಿ ಮಾಡ್ಕೊಂಡು ಮಂಗಳೂರು ಕಡೆ ಹೊರಟಿದ್ದೀನಿ. ಕೇರಳ ಸವಾಸ ತುಂಬಾ ಬೇಜಾರಾಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಏನತ್ತ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಫುಲ್ಲು ವೀಡಿಯೋ ನೋಡಿ. ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗ್ಬೋದು. ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಈ ಗಾಡಿಯವ್ರ ಕಷ್ಟ ಎಲ್ಲ ಹೆಂಗಿದೆ, ಏನೇನು ಆಗ್ತಿದೆ ಗಾಡಿಯವ್ರ ಕಷ್ಟ ಅಂದ್ಕೊಂಡು ಹೇಳ್ತೀನಿ. ನಾವು ಬಂದು ಇಲ್ಲಿ ಕೇರಳಕ್ಕೆ ಬಂದಿದ್ದು, ನಾನು ಬಂದು ಶನಿವಾರ ಬಂದೆ. ಶನಿವಾರ ಬೆಳಗ್ಗೆ ಬಂದು, ಶನಿವಾರ ಖಾಲಿ ಮಾಡಿಲ್ಲ, ಭಾನುವಾರ ಖಾಲಿ ಮಾಡಿಲ್ಲ, ನಿನ್ನೆ ಸೋಮವಾರ ಖಾಲಿ ಮಾಡಿಲ್ಲ, ಇವತ್ತು ಮಂಗಳವಾರ ಇವತ್ತು ಖಾಲಿ ಮಾಡ್ಕೊಂಡು ಮಂಗಳೂರು ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇಷ್ಟೊತ್ತಿನಲ್ಲಿ ಹೋದರೆ ಈ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ ಓಡ್ಸೋಕ್ಕೆ ಬೇಜಾರು. ನೋಡಿ, ಆ ಗಾಡಿಯವನಂತೂ ಹೋಗ್ತಾಯಿಲ್ಲ, ನಮಗೂ ಹೋಗ್ಬಿಡ್ತಾ ಇಲ್ಲ. ಕೇರಳ ಅಂದ್ರೇ ನಮಗೆ ಹೊಸಿ ಬೇಜಾರಲ್ಲ. ಬೆಂಗಳೂರಲ್ಲಿ ಕರೆಕ್ಟಾಗಿ ಇವತ್ತು ಮಂಗಳವಾರ ಅಂದರೆ ನಾಳೆಗೆ 1 ವಾರ ಆಗುತ್ತೆ ನಾನು ಲೋಡ್ಗೆ ಹೋಗಿ. ಬುಧವಾರ ಲೋಡ್ಗೆ ಹೋಗಿದ್ದು ನಾನು. ಬುಧವಾರದಿಂದ ಇವತ್ತು ಮಂಗಳವಾರ, ಅಲ್ಲಿಗೆ 7 ದಿನ ಬೇಕು ಒಂದು ಲೋಡ್ ಮಾಡ್ಕೊಬಂದು ಖಾಲಿ ಮಾಡೋಕ್ಕೆ. ಈ ಕೇರಳ ಹಣೆ ಬರನೇ ಹಿಂಗಾಗ್ಬಿಡುತ್ತೆ. ಅದು ಏನೋ ಗೊತ್ತಾಗ್ತಿಲ್ಲ. ಲೋಡ್ ಮಾಡೋಕ್ಕೆ 2 ದಿನ, ದಾರಿಯಲ್ಲಿ 1 ದಿನ, ಇಲ್ಲಿ ಬಂದರೆ 3 ದಿನ 4 ದಿನ ಆಗ್ಬಿಡ್ತವೆ.
ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಹಣೆ ಬರ ಹೆಂಗಾಗ್ಬಿಡಿದೆ ಅಂದರೆ ನಮ್ಮ ಈ ತಿಂಗಳಲ್ಲಿ ಟೋಟಲ್ ತಿಂಗಳಲ್ಲಿ ಎಲ್ಲಿ ಹೋದ್ರು, ಗೋವಾದಲ್ಲಿ 2 ದಿನ ಮಲಿಕಂಡೆ, ಅಲ್ಲಿಂದ ಬಂದೆ ಹೊರ್ತೂರು ಹೋದೆ, ಅಲ್ಲಿ ಒಂದು 2 ದಿನ ಮಲಿಕಂಡೆ ಖಾಲಿ ಮಾಡೋಕ್ಕೆ, ಅಲ್ಲಿಂದ ಬೈಲಹೊಂಗ್ಲ ಹೋದೆ, ಬೈಲಹೊಂಗ್ಲ ಹೋಗಿ ಖಾಲಿ ಮಾಡಿ ಲೋಡ್ ಮಾಡಿಬಿಟ್ಟೆ, ಅಲ್ಲಿಂದ ಸಕ್ಕರೆ ತುಂಬ್ಕೊಬಂದು ಅದು 3 ದಿನ ಮಲಿಕಂಡೆ, ಇದು ಒಂದು ವಾರ ನೋಡಿ. ಹಿಂಗೆ ಆಗ್ಬಿಟ್ರೆ ಟ್ರಿಪ್ಪು ಏನು ಮಾಡೋದು ಏನು ಕತೆ ಒಂದು ಅರ್ಥ ಆಗ್ತಿಲ್ಲ. ಕೆಲವು ನಮ್ಮ ಸಬ್ಸ್ಕ್ರೈಬರ್ ಮೆಸೇಜ್ ಹಾಕಿದ್ರು, ಅಣ್ಣ ಹಿಂಗೆ ವಾರನ್ಗಟ್ಲೆ ನಿಲ್ಸ್ಕೊಂಬಿಟ್ರಿ ಹೆಂಗೆ ಏನು ನಿಮಗೆ ಹೆಂಗೆ ಉಳಿತೈತೆ, ಓನರ್ಗೆ ಹೆಂಗೆ ಉಳಿತೈತೆ, ಆಲ್ಟಿಂಗ್ ಏನಾರು ಕೊಡ್ತಾರಾ, ಏನು ಮಾಡ್ತಾರೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರಿ. ನಮ್ಮ ಗಾಡಿಗಳಲ್ಲಿ ದೊಡ್ಡ ಗಾಡಿಗಳಲ್ಲಿ ಎಷ್ಟು ನೀವು 4 ದಿನ ಆದರೂ ಆಲ್ಟಿಂಗ್ ಕೊಡಲ್ಲ, 3 ದಿನ ಆದರೂ ಆಲ್ಟಿಂಗ್ ಕೊಡಲ್ಲ. 4 ದಿನ ಮೇಲೆ ಹೋದ್ಮೇಲೆ ಏನೋ ಸ್ವಲ್ಪ ಗಲಾಟೆ ಮಾಡಿದ್ರೆ ಕೊಡ್ತಾರೇನೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಆಲ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಈಗ ಅಲ್ಲೆಲ್ಲ ಇರೋ ಫುಲ್ಲು ಕಾಂಪಿಟೇಷನು, ಗಾಡಿ ಊರು ತುಂಬ ಗಾಡಿ ಆಗ್ಬಿಟ್ಟು ಕಾಂಪಿಟೇಷನು. ಈಗ ನಾವು ಗಲಾಟೆ ಮಾಡಿದ್ರೆ ನೆಕ್ಸ್ಟ್ ಟ್ರಿಪ್ ನಮ್ಗೆ ಲೋಡೇ ಕೊಡಲ್ಲ. ನಮಗೆ ಹೆಂಗಂದರೆ ನೆಕ್ಸ್ಟ್ ಟ್ರಿಪ್ ಲೋಡೇ ಕೊಡಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನೋಡಿ ಇವೆಲ್ಲ ಟ್ರಾಫಿಕ್ ನೋಡಿ, ಗಾಡಿಗಳು ಹಿಂಗೆ ಬರ್ತಾವೆ ಊರುಗಳಿಗೆಲ್ಲ. ಜಾಸ್ತಿ ಪ್ರೆಸರ್ ಮಾಡಿದ್ರೆ ಲೋಡ್ಗಳು ಕೊಡಲ್ಲ, ಕೇಳಲಿಲ್ಲ ಅಂದರೆ ನೋಡಿ ಈ ಥರ ಮಾಡ್ತಾರೆ. ಇಲ್ಲೆಲ್ಲ ಬಂದು ಅವರು ಅಭ್ಯಾಸ ಮಾಡಿಬಿಟ್ಟಾರೆ. ಅವ್ರಿಗೆಲ್ಲ ಗಾಡಿಯವರೆಲ್ಲ ಬಂದು 2 ದಿನ 3 ದಿನ ನಿಲ್ಲಿಸಿ ಖಾಲಿ ಮಾಡ್ಕೊಂಡು ಹೋಗಿ ಅಭ್ಯಾಸ ಆಗ್ಬಿಡುತ್ತೆ. ಆಲ್ಟಿಂಗ್ ಕೊಡು ಅಂದರೆ ಕೊಡ್ತಿಲ್ಲ. ಅದ್ರಾಗ ಬೇರೆ ಇವನು ಎಕ್ಸ್ಟ್ರಾ 100 ಕಿಲೋಮೀಟ್ರ್ ಬೇರೆ ಇಲ್ಲಿ ಬಂದಾದ್ಮೇಲೆ ಖಾಲಿ ಮಾಡೋಕ್ಕೆ ಎಕ್ಸ್ಟ್ರಾ 100 ಕಿಲೋಮೀಟ್ರ್ ಓಡಿಸಾನೆ. ಹೋಗಿ ಬಂದು 35 ಕಿಲೋಮೀಟ್ರ್ ಹೋಗಿ ಬಂದೆ, ಮತ್ತೆ ಒಂದು 5-6 ಕಿಲೋಮೀಟ್ರ್ ಸಿಟಿ ಒಳಗೆ ಹೋಗಿ ಬಂದೆ. ಇವೆಲ್ಲ ಎಕ್ಸ್ಟ್ರಾ, ಅವೆಲ್ಲ ಹೋಗಿ ಬಂದಿಗೆ ಎಕ್ಸ್ಟ್ರಾ ಬಾಡಿಗೆ ಕೊಡೋಂದ್ರು ಕೊಡ್ತಾಯಿಲ್ಲ. 1000 ರೂಪಾಯಿ ಎಕ್ಸ್ಟ್ರಾ ಬಾಡಿಗೆ ಕೊಟ್ಟಾನೆ ಇಷ್ಟೆಲ್ಲ ಹೋಗೋಕ್ಕೆ. ಕೇಳಿದ್ರೆ ಇವರು ಗಾಡಿ ಕಳಿಸ್ತಿರೋರು ಮಾತಾಡ್ತಿಲ್ಲ. ಏನು ಮಾಡೋಣಪ್ಪ, ಜಾಸ್ತಿ ಪ್ರೆಸರ್ ಮಾಡಿದ್ರೆ ನೆಕ್ಸ್ಟ್ ಲೋಡೇ ಕೊಡಲ್ಲ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಗಾಡಿಗಳು ಜಾಸ್ತಿ ಇರೋದ್ರಿಂದ ನಾವೇನು ಕೇಳೋಂಗಿಲ್ಲ. ಏನಾರು ಕೇಳಿದ್ರೆ ನೆಕ್ಸ್ಟ್ ನಮಗೆ ಲೋಡ್ ಬರೋಲ್ಲ. ಏನು ಕೇಳಿದ್ರೆ ಹೊಡಿತಾ ಇರಿ, ನೀವು ಎಷ್ಟು ಲೋಡ್ ಬೇಕಾದ್ರೆ ಕೊಡ್ತಾ ಇರ್ತಾರೆ. ಏನಾರು ಕೇಳಿದ್ರೆ ಮುಗ್ದೋಯ್ತು, ಅದಂಗೆ ಇದು ಹಿಂಗೆ, ಅಲ್ಲಿ ಅವನು ಹೋಗ್ತಾನೆ, ಇಲ್ಲೇ ಹೋಗ್ತಾನೆ, ಬಾಡಿಗೆ ಅದಾಯಿತು, 4 ದಿನ ಆಯಿತು, ಆಲ್ಟಿಂಗ್ ಬೇಕು, ಅದು ಬೇಕು, ಇದು ಬೇಕಂದರೆ ನೋಡ್ತೀನಿ ಮಾತಾಡ್ತೀನಿ ಅಂತಾರೆ. ಮಾತಾಡೋಲ್ಲ, ಏನಿಲ್ಲ, ಕೊಡ್ಸಲ್ಲ. ನೆಕ್ಸ್ಟ್ ಬೇಕಾದ್ರೆ ಆಲ್ಟಾದಾಗ ಲೋಡ್ ಕೇಳಿದಾಗ ಇಲ್ಲಪ್ಪ ಲೋಡ್ ಇಲ್ಲಪ್ಪ ಅಂದ್ಬಿಡ್ತಾರೆ. ಏನು ಮಾಡೋದು, ಹೆಂಗೆ ಆಗ್ಬಿಡುತ್ತೆ ಗಾಡಿಗಳು. ಗಾಡಿ ಎಲ್ಲಿ ನೋಡ್ರು ಗಾಡಿಗಳು ತಗೊಬಂದು ಲೋಡ್ ಸಿಗ್ತಾಯಿಲ್ಲ ಅಂತೇಳಿ. ಈಗ ನಾವು ಇದು ಬಾಡಿಗೆ ಬಂದಿರೋದು ಟನ್ನಿಗೆ 1450 ರೂಪಾಯಿ ಟನ್ನಿಗೆ. ಒಂದು ಟೈಮಲ್ಲಿ ಇದು 1600-700 ರೂಪಾಯಿ ಇದ್ದಿತ್ತು ನೋಡಿ. ಎಲ್ಲ ಡೌನ್ ಆಗ್ಬಿಡ್ತು, ಬಾಡಿಗೆನೂ ಡೌನ್ ಮಾಡಿಬಿಟ್ರು ನೋಡಿ. ಸರ್ಕಲ್ಲು ಕೊಯ್ಲಂಡಿ ಅಂತೇಳಿ, ಇಲ್ಲಿ ರೈಟ್ ಸೈಡ್ ಕೊಯ್ಲಂಡಿಯಿಂದ ಬರುತ್ತೆ, ತಾಮಚೇರಿಯಿಂದ ಇಲ್ಲಿ ಬರ್ಬೋದು. ನಾನು ಟ್ರಿಪ್ ತಾಮಚೇರಿ ಖಾಲಿ ಮಾಡಿ ಈ ಸರ್ಕಲ್ಗೆ ಬಂದು ರೈಟ್ ಕೊಡ್ಕೊಂಡಿದ್ದೆ. ಇಲ್ಲಿ ನಾನು ಕೊಯ್ಲಂಡಿ ಅಂತೇಳಿದ್ದು ಕ್ಯಾಲಿಕೇಟ್ ಎಲ್ಲ ಬಿಟ್ಟು ಮುಂದೆ. ಅಷ್ಟು ಬೇಜಾರಾಗ್ಬಿಡಿದೆ ಅಂದರೆ ಏನು ಕೇಳೋಂಗಿಲ್ಲ ಬಿಡೋಂಗಿಲ್ಲ. ಕೇಳಿದ್ರೆ ಲೋಡ್ಗಳು ಕೊಡಲ್ಲ, ಕೇಳಲಿಲ್ಲ ಅಂದರೆ ಹಿಂಗೆ ಮಾಡ್ತಾರೆ. ಹೆಂಗೆ ಮಾಡೋದು? ಇದಕ್ಕೆಲ್ಲ ಕಾರಣ ಹೆಂಗಾಗ್ಬಿಟ್ಟಿದೆ ಅಂದರೆ ಗಾಡಿ ಅತಿ ಹೆಚ್ಚು ಗಾಡಿ ಆಗಿರೋದಕ್ಕೆ ಇವಕ್ಕೆಲ್ಲ ಕಾರಣ. ಗಾಡಿಗಳು ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಹೇಳಿದ ಮಾತು ಕೇಳ್ತಾರೆ. ಗಾಡಿಗಳು ಸಿಗಲ್ಲಪ್ಪ, ಕಳಿಸ್ಬೇಕಪ್ಪ, ಅದು ಮಾಡೋ. ಈಗ ಒಂದು ಲೋಡ್ ಮಾಡಿಕೊಂಡು 10 ಗಾಡಿ ನಿಂತಿರ್ತಾರೆ. ನೀನು ಇಲ್ಲಾಂದ್ರೆ ಇನ್ನೊಬ್ಬ ಅಂದ್ಕೊಂಡು ಇದು ಮಾಡ್ತಾ ಇರ್ತಾರೆ. ನೋಡಿ 2 ವೀಲರ್ಗಳೆಲ್ಲ ನೋಡಿ, ಅವ್ನ ಅಜ್ಜ ಈ ಥರ ಎಲ್ಲ ಮಾಡ್ತಿರ್ತಾರೆ. ಈ ಥರ ಆದಾಗ ಏನಾಗುತ್ತೆ, ಬಜಾರೇ ಇಲ್ಲ ಏನು. ಈಗ ಆಲ್ಟಿಂಗ್ ಕೇಳಿದ್ರೆ ಆಲ್ಟಿಂಗು ಕೊಡಲ್ಲ, ಆಲ್ಟಿಂಗ್ ಕೊಡಲ್ಲ, ಎಕ್ಸ್ಟ್ರಾ ಬಾಡಿಗೆ ಕೇಳಿದ್ರೆ ಎಕ್ಸ್ಟ್ರಾ ಕೊಡಲ್ಲ. ಹೋದರೆ ಲೋಡ್ ನಿಮಗೆ ಇಲ್ಲ ಅಂದರೆ ನೆಕ್ಸ್ಟ್ ಲೋಡೇ ಕೊಡಲ್ಲ. ಇದು ಆಗ್ಬಿಟ್ಟಿದೆ. ಅದಕ್ಕೆ ಇವೆಲ್ಲ ಲೋಡಿಗೆ ಬರೋಲ್ಲ. ನಮ್ಮದು ಕುಣಿಗಲ್ ಲೋಡ್ ಇದು ಬಿಟ್ರೆ ಟೆನ್ಷನ್ ಇರೋಲ್ಲ ನಮಗೆ. ಏನು ಮಾಡ್ತೀರಾ, ಕುಣಿಗಲ್ ಫ್ಯಾಕ್ಟ್ರಿ ಶಟ್ ಡೌನ್ ಆಗಿರೋದ್ರಿಂದ ನಮಗೆ ಲೋಡ್ ಇಲ್ದಿರೋದಕ್ಕೆ ಈ ಕಡೆಲ್ಲ ಬರಬೇಕು. ಅದ್ರಾಗ 4,000-5,000 ಕಮ್ಮಿ ಉಳಿಬೋದು, ಇಲ್ಲ ಅಂತಲ್ಲ. ಅದರಷ್ಟು ಟ್ರಿಪ್ ಆಗೋದು ಲೋಡು, ಒಳ್ಳೆ ಲೋಡು, ಯಾವ ಟೆನ್ಷನ್ ಇರೋಲ್ಲ. ಬೆಳಗ್ಗೆ ಹೋದ್ವಾ ಮಧ್ಯಾಹ್ನದಾಗೆಲ್ಲ ಲೋಡ್ ಆಗುತ್ತೆ. ಮಧ್ಯಾಹ್ನ ಬಿಟ್ಟು ಆರಾಮಾಗಿ ರಾತ್ರಿ 10 ಗಂಟೆ 11 ಗಂಟೆ ಹೋಗಿ ಹೊಸ್ಪೇಟೆ ಹೋಗಿ ಮಲಿಕಂತೀವಿ. ಬೆಳಗ್ಗೆ 8 ಗಂಟೆ 7 ಗಂಟೆ ಬಿಡ್ತಾನೆ, 10ವರೆಗೆಲ್ಲ ಗಾಡಿ ಖಾಲಿ ಮಾಡಿ ಕೊಡ್ತಾನೆ. ಯಾವ್ದಾರು ಲೋಡ್ ಮಾಡ್ಬೋದು, ಏನಾರು ಒಂದು ದಾರಿ ಹಿಡಿಬೋದು. ಇವೆಲ್ಲ ಹಂಗಲ್ಲ. ಬೆಳಗ್ಗೆ ಅರ್ಜೆಂಟು ನೈಟೇ ಬಂದು ಮಲಿಕ ಅಂತಾರೆ. ಇಲ್ಲಪ್ಪ ಬೆಳಗ್ಗೆ ಬರ್ತೀನಿ, ಬೆಳಗ್ಗೆ ಹೋದರೆ ರಾತ್ರಿ 10 ಗಂಟೆ ಲೋಡ್ ಮಾಡ್ತಾರೆ. ಪಾಲ್ಟಿ ದುಡ್ಡು ಹಾಕಿಲ್ಲ, ಅವ್ನು ದುಡ್ಡು ಹಾಕಿಲ್ಲ, ಇವ್ನು ದುಡ್ಡು ಹಾಕಿಲ್ಲ, ವೆಯ್ಟ್ ಮಾಡೋಂಥ ಗಾಡಿ ಬಿಡಲ್ಲ. ಒಂದು ದಿನ ನಿಲ್ಸ್ಕೊಂತಾರೆ. ಮಾರನೇ ದಿವಸ ಸಂಜೆ ದುಡ್ಡು ಹಾಕವನಂತೇಳಿ ಗಾಡಿ ಎಲ್ಲ ಬಿಲ್ ಕೊಟ್ಬಿಡ್ತಾರೆ. ಹೋಗೋಕ್ಕಾಗ್ತಿರ ದಾರಿಲಿ ಹೋಗಿ ಒಂದು ದಿನ ಹಗಲಲ್ಲಿ ನೋಡಿ ನೋಡ್ತಾರೆ ನೀವು. ಹಂಗೆ ಎಷ್ಟು ಟ್ರಾಫಿಕ್ ಇದೆ, ಗಾಡಿ ಜಾಸ್ತಿ ಓಡ್ಸೋಕ್ಕೆ ಆಗ್ತಿಲ್ಲ. ಈ ಕೇರಳ ಅಂದರೆ ಹಂಗೆ. ಇದು ಒಂದು ಸ್ವಲ್ಪ ಆ ಕಡೆ ರೋಡ್ ಅಂತೂ ಇನ್ನೂ ಜಾಸ್ತಿ. ಅದು ಈ ಲೋಡ್ಗಳೆಲ್ಲ ಹಿಡ್ಕೊಂಡು ಓಡ್ಸೋಕ್ಕೆ ಆಗಲ್ಲ. ಹಂಗಾಗ್ತವೆ. ಏನು ಮಾಡ್ಬಿಡ್ತೀವಿ, ಅಲ್ಲೊಂದು ದಿನ ದಾರಲ್ಲಿ ಒಂದು ದಿನ ಮಲಿಕಂತೀವಿ. ಇಲ್ಲಿ ಬಂದರೆ ಇಲ್ಲೊಂದು 4 ದಿನ. ಅಯ್ಯೋ, ಈ ಉಳಿಸೋ 15,000ಕ್ಕೆ ದುಡ್ಡಿಗೆ ಒಂದು ವಾರ ಮಾಡಿದ್ರೆ ಓಡಿಸಿ ಏನು ಪ್ರಯೋಜನ ಹೇಳಿ. ಅದಕ್ಕೂ ಎಷ್ಟು ಜನ ಕೇರಳ ಅಂದರೆ ಹದ್ದು ಕಾಯ್ದಂಗೆ ಕಾಯ್ತಿರ್ತಾರೆ. ಕೆಟ್ಟೋದು ಸಾಕು ಓಡ್ ಬಂದುಬಿಡ್ತಾರೆ ಈ ಲೋಡ್ಗೆ. ಅಪ್ಪ ಅದು ಹೆಂಗೆ ಓಡಿಸ್ತಾರೋ ಏನು ಕತೆನೋ. ನಮಗಂತೂ ತುಂಬಾ, ಅದು ಈ ತಿಂಗಳಲ್ಲಂತೂ ತುಂಬ ಬೇಜಾರಾಗ್ಬಿಟ್ಟಿದೆ.
ಎಲ್ಲಿ ಹೋದ್ರು ಗೋವಾದಲ್ಲಿ ಲಾಸ್ಟ್ ಟೈಮ್ 5 ದಿನ ಮಲಗಿದ್ನಲ್ಲ, ಅವತ್ತಿಂದ ಕಂಟಿನ್ಯೂ ಎಲ್ಲಿ ಹೋದ್ರು 3 ದಿನ 4 ದಿನ 5 ದಿನ 3 ದಿನ 4 ದಿನ 5 ದಿನ ಮಲಗ್ತಾಯಿದ್ದೀನಿ. ಏನು ಮಾಡೋದು, ಹೆಂಗೆ ಓಡಿಸೋದು ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವ ಲೈನ್ ಓಡಿಸೋದು ಯಾವ ಲೈನ್ ಬಿಡೋದು ಅನ್ನೋದೇ ತಲೆ ಕೆಟ್ಟೋಗ್ಬಿಡೈತೆ. ಇವೆಲ್ಲ ಗಾಡಿಗಳು ಸ್ವಲ್ಪ ಕಡಿಮೆ ಆದಾಗ, ಸೇಲ್ಸ್ಗಳು ಏನಾದ್ರು ಕಡಿಮೆ ಆದರೆ ಸ್ವಲ್ಪ ಎಲ್ಲ ಇದು ತರ್ಬೋದು. ಆದರೆ ಏನು ಮಾಡ್ತೀರಾ, ಅವರು ಕಂಪ್ನಿಯವರು ಅವ್ರ ಸ್ವಾರ್ಥ ಬೆಳೆಸ್ಕೊಳ್ಳೋಕ್ಕೆ, ಅವ್ರ ಕಂಪ್ನಿ ಬೆಳೆಯೋಕ್ಕೆ ಇರದ ಗಾಡಿ ಬಗ್ಗೆ ಗೊತ್ತಿಲ್ದವ್ರಿಗೆಲ್ಲ ಗಾಡಿ ಕೊಟ್ಟು 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 ಬಜಾರನ್ನೇ ಹಾಳು ಮಾಡ್ತಾ ಕುಂತುಬಿಟ್ಟಾರೆ. ಹೆಚ್ಚು ಗಾಡಿಗಳು ಕೊಟ್ಟಿರೋದನ್ನೇ ಈ ಬಜಾರು ಹಾಳಾಗೋಕ್ಕೆ ಕಾರಣ. ಇನ್ನು ನಮಗೆ ನೋಡಿ, ಈಗ 4 ದಿನ ಆಲ್ಟ್ ಆದರೆ ಏನಿಲ್ಲ, ಅದೇ 4 ದಿನ 1 ಟ್ರಿಪ್ ಎಕ್ಸ್ಟ್ರಾ ಆದರೆ ಬೇಟ ಕಾಸು ಬರ್ತವೆ, ಓನರ್ಗೆ ಒಂದು 4 ಕಾಸು ಉಳಿತವೆ. ಇದರಲ್ಲಿ ಯಾರಿಗೇನು ಉಳಿಯಲ್ಲ. 5 ದಿನ ಮಲಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗ್ಬಿಡೈತೆ ಸಮಸ್ಯೆ. ಗಾಡಿ ಹಾಕೋರು, ಗಾಡಿ ಹಾಕ್ತೀನಿ ಅಣ್ಣ, ನಾನು ಗಾಡಿ ಹಾಕ್ತೀನಿ. ಸುಮಾರು ಜನ ಮೆಸೇಜ್ ಆಗ್ತಿರ್ತಾರೆ, ಅಣ್ಣ ನಾನು ಗಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಅಣ್ಣ, ಹೆಂಗೆ ಮಾಡೋದಣ್ಣ, ಆಗುತ್ತಣ್ಣ ಇರುತ್ತಣ್ಣ. ನೋಡಿ ಇವೆಲ್ಲ ನೋಡಿ, ಹಿಂಗೆ 4 ದಿನ ಮಲಿಕೊಂಡ್ರು ಹಾಲ್ಟಿಂಗ್ ಕೊಡಲ್ಲ, ದುಡ್ಡು ಉಳಿಯಲ್ಲ. ಇವೆಲ್ಲ ಸಮಸ್ಯೆಗಳು. ಇದರಾಗೆ ಕಂತು, ಇನ್ಸೂರೆನ್ಸು, ಟ್ಯಾಕ್ಸು ಅಂದ್ಕೊಂಡು ನಮ್ಮದು ಗಾಡಿದು ಇನ್ಸೂರೆನ್ಸ್ 1.5 ಲಕ್ಷ ಬರುತ್ತೆ. ಟ್ಯಾಕ್ಸು 12ರಿಂದ 13,000 ರೂಪಾಯಿ ಟ್ಯಾಕ್ಸ್ ನಮ್ಮದು 3 ತಿಂಗಳಿಗೆ. ಲೆಕ್ಕ ಮಾಡಿ, ಯಾವುದು ಟ್ಯಾಕ್ಸ್ ಕಟ್ತೀರಾ, ಇನ್ಸೂರೆನ್ಸೇ ಕಟ್ತೀರಾ, ಇಲ್ಲ ಟೈರ್ಗಳೇ ಹಾಕ್ತೀರಾ? ಈ ಘಾಟ್ಲೈನ್ ಓಡೋದ್ರಿಂದ ಟೈರ್ಗಳೆಲ್ಲ ಬೇಗ ಬಂದುಬಿಡ್ತವೆ. ಯಾವ್ದು ಹಾಕೋದು ಯಾವ್ದು ಬಿಡೋದು? ನೆಮ್ಮದಿ ಅಂದರೆ ಡ್ರೈವರ್ ಕೆಲಸ ಮಾಡ್ಕೊಂಡು ಇರೋದು ನೆಮ್ಮದಿ, ಇಲ್ಲಾಂದರೆ ಬೇರೆ ಯಾವ್ದಾರು ಬಿಸ್ನೆಸ್ ಮಾಡ್ಕೊಂಡು ಇರೋದು ನೆಮ್ಮದಿ. ಈ ಗಾಡಿ ಡಿಪಾರ್ಟ್ಮೆಂಟ್ ಒಂದು ಟೋಟಲು 99% ಡಿಪಾರ್ಟ್ಮೆಂಟೇ ಹಾಳು ಮಾಡಿಬಿಟ್ಟಿದ್ದಾರೆ. ಇವಾಗ ಡಿಪಾರ್ಟ್ಮೆಂಟೇ ಹಾಳಾಗೋಗ್ಬಿಟ್ಟಿದೆ. ಇವಾಗೆಲ್ಲ ಗಾಡಿ ತಗೊಂಡು ಮೇಂಟೈನ್ ಮಾಡ್ತೀನಿ ಅಂದರೆ ಭಾಳ ಕಷ್ಟ ಐತೆ. ಸ್ವಲ್ಪ ಬ್ಯಾಕ್ ಸಪೋರ್ಟು ಇಲ್ಲ ದುಡ್ಡುಗಳು ಬೇಜಾನಿದ್ರೆ ಕೈಯಿಂದ ಖರ್ಚು ಮಾಡ್ಕೊಂಡು ಓಡಿಸ್ಕೋಬೋದು ಅಷ್ಟೇ. ಅದು ಬಿಟ್ಟು ನಾವು ಇದು ಮಾಡ್ತೀವಿ ಅಂದರೆ ಗಾಡಿಯಲ್ಲೇ ದುಡ್ದು ಕಂತು ಕಟ್ತೀವಿ, ಗಾಡಿಯಲ್ಲೇ ಮೇಂಟೈನ್ ಮಾಡ್ತೀವಿ, ಮನೆ ಮೇಂಟೈನ್ ಮಾಡ್ತೀವಿ, ಸಂಸಾರ ಮೇಂಟೈನ್ ಮಾಡ್ತೀವಿ ಅಂದರೆ ಇವಾಗಿನ ಬಜಾರ್ಗೆ ಆಗೋದೇ ಇಲ್ಲ. ಏನೋ ಆವಾಗ ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡ್ರವ್ರು ಮೇಂಟೈನ್ ಮಾಡ್ಬೋದು. ಈ ಹೊಸ್ದಾಗಿ ಗಾಡಿ ಮಾಡಿ ಹೊಸ್ದಾಗಿ ಗಾಡಿ ಹಾಕ್ಬಿಟ್ಟು ನಾನು ದುಡ್ಕೋತೀನಿ ಅಂದರೆ ತುಂಬ ಕಷ್ಟ ಐತೆ. ನೋಡಿ, ಆಗ ಅಣ್ಣಾಚಿ ಅಂತೂ ನನಗೆ ಸೈಡೇ ಕೊಡ್ತಾಯಿಲ್ಲ. ಅಲ್ಲಿಂದ ಓಡಿಸ್ಕೊಂಡು ಬರ್ತಾನೆ ಇದ್ದೀನಿ, ಅವ್ನು ಸೈಡ್ ಕೊಡ್ತಾಯಿಲ್ಲ, ನಾನು ಬಿಡೋಕೆ ಆಗ್ತಿಲ್ಲ, ಓಡ್ಸೋಕ್ಕೆ ಆಗ್ತಿಲ್ಲ. ಅವ್ನ ಹಿಂದೆನೇ ಹೋಗ್ಬೇಕು. ಆಪೋಸಿಟ್ ಗಾಡಿ ನೋಡ್ತಾರೆ ನೀವು, ಬರ್ತಾನೆ ಇರ್ತವೆ, ಓಟಕ್ಕೆ ಮಾಡೋಕ್ಕೆ ಆಗಲ್ಲ. ನೋಡಿ, ಕಾನೂನು ಎಲ್ಲಿಂದ ಬಂದು ಎಳಿತಾನೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ, ಇಲ್ಲಾಂದ್ರೆ ಗ್ಯಾಪ್ ಸಿಗೋಲ್ಲ, ಇಲ್ಲಾಂದ್ರೆ ಹಿಂದೆನೇ ಹೋಗ್ಬೇಕು. ಎಷ್ಟು ದೂರ ಅಂತ ಹಿಂದೆನೇ ಹೋಗ್ತೀರಾ? ನೋಡ್ತಾನೆ ಇರಿ ನೀವು, ಆಪೋಸಿಟ್ ಗಾಡಿ ಬರ್ತಾನೆ, ಓಟಕ್ಕೆ ಮಾಡೋಕ್ಕೆ ಹೋಗ್ತೀವಿ, ಅಷ್ಟೊತ್ತಿಗಾಗಲಿ ಇನ್ನೊಂದು ಗಾಡಿ ಬರ್ತವೆ. ಈ ಥರ ಸಮಸ್ಯೆ. ನಮ್ಮ ಗಾಡಿ ಡಿಪಾರ್ಟ್ಮೆಂಟು ದಂಧೆ ಅಂತೂ ಟೋಟಲ್ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಇದ್ರಾಗೆ ದುಡಿಮೆ ಐತೆ. ದುಡಿಮೆ ಯಾರು ದುಡಿತಾರಂದರೆ ನಂಬರ್ 1 ಟ್ರಾನ್ಸ್ಪೋರ್ಟ್ನವರು, ಬುಕ್ಕಿಂಗ್ನವರು, ಲಾಜಿಸ್ಟಿಕ್ನವರು ದುಡಿತಾವ್ರೆ. ಈ ಸಿಂಗಲ್ ಸಣ್ಣ ಪುಟ್ಟ ಗಾಡಿ ಮಡಿಕೊಂಡು, ನಾವು 1 ಗಾಡಿ 2 ಗಾಡಿ ಮಡಿಕೊಂಡವ್ರದ್ದು ಟೋಟಲ್ಲಾಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಇನ್ನು 10-20 ಗಾಡಿ ಮಡಿಕೊಂಡು ಕಂಪ್ನಿಗಳಿಗೆಲ್ಲ ಅಟ್ಯಾಚ್ ಮಾಡ್ಕೊಂಡಿರೋರು ನೋಡಿ, ಓವರ್ಟೇಕ್ ಮಾಡೋಕ್ಕೆ ಹೋಗ್ತೀನಿ, ಆಪೋಸಿಟ್ ಗಾಡಿ ಬರ್ತವೆ, ದಾರಿನೇ ಬಿಡಲ್ಲ ಅಂತಾನೆ. 10-20 ಗಾಡಿ 30 ಗಾಡಿ ಮಡಿಕೊಂಡಿರೋರು ಅವರೆಲ್ಲ ಎಲ್ಲ ಸ್ವಲ್ಪ ನಡೆದೋಗ್ಬಿಡ್ತವೆ. ಈ ಸಣ್ಣ ಪುಟ್ಟ 1-2 ಗಾಡಿ ಮಡಿಕೊಂಡ್ರೆ ಜೀವನ ಅಂತೂ ನರಕ. ಯಾರಿಗೂ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ಆಗುತ್ತೆ. ಕೇರಳದಲ್ಲಿ
ಹಗಲಲ್ಲಿ ಓಡ್ಸೋಕ್ಕಾಗಲ್ಲ ಅಂತ ನಿಲ್ಸ್ಕೊಂಡು ನೈಟಲ್ಲಿ ಬಂದರೆ ಟೈಮ್ ನೋಡಿ 12 ಗಂಟೆ ಟೈಮು ನೋಡಿ. ಏನು ಹೇಳೋಣ, 12 ಗಂಟೆ ಆದರೂ ಜಾಮು, 12 ಗಂಟೆ ಆದರೂ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಮಳೆ ಬೇರೆ, ಒಂದು ಸ್ವಲ್ಪ ಮಳೆ ಬೇರೆ ಬಂತು. ಆದ್ರೂ 12 ಗಂಟೆ ಆದರೂ ನೋಡಿ ಗಾಡಿಗಳು ಓಡ್ಸೋಕ್ಕೆ ಭಾರಿ ಕಷ್ಟ ಕೇರಳದಲ್ಲಿ. ಎಲ್ಲ ಸಣ್ಣ ಸಣ್ಣ ರೋಡ್ಗಳು. ಒಸಿ ಬೇಜಾರಾಗಲ್ಲ, ಒಸಿ ಗಾಡಿ ಇರಲ್ಲ ಕೇರಳದಲ್ಲಿ. ನೈಟ್ ಹೊತ್ತಿನಲ್ಲಿ ಏನಾಗುತ್ತೆ, ಸ್ವಲ್ಪ ಕಾರ್ಗಳು ಕಡಿಮೆ, ಸ್ವಲ್ಪ ಅಷ್ಟೇ, ಪೂರ್ತಿ ಅಲ್ಲ. ನೋಡಿ ಆ ಕಡೆ ನೋಡಿ ಕಾಣ್ತಿರ್ಬೋದು ನಿಮಗೆ, ಗಾಡಿಗಳು ಬರ್ತಾನೆ ಇರ್ತವೆ. ಅವರಿಂದನೇ ಹೋಯ್ತಾ ಇರ್ಬೇಕು ನಾವು, ದಬಾಯಿಸಿ ಹೋಗೋಕ್ಕೂ ಆಗಲ್ಲ, ಏನಿಲ್ಲ, ಅವ್ನು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಅಯ್ಯೋ, ಹೊಸಿ ಬೇಜಾರಾಗಲ್ಲ ಕೇರಳ ಬಂದ್ಬಿಟ್ರೆ ಹೋಗೋಷ್ಟೊತ್ತಿಗೆ ನಾವು. ನೋಡಿ 12 ಗಂಟೆ ಆದರೆ ಇನ್ನೂ ಆಟೋದವರು ಕಾರ್ನವರು ಮಲಗೇ ಇಲ್ಲ. ನಮ್ಮ ಕಡೆ ಆದರೆ 12 ಗಂಟೆ ಆಗ್ಬಿಟ್ರೆ ಎಲ್ಲ ಗಪ್ಚಿಪ್ ಆಗ್ಬಿಡ್ತಾರೆ. ಇನ್ನು ಹೋಟ್ಲುಗಳೆಲ್ಲ ನೋಡಿ ಓಪನ್ ಐತೆ. 11 ಗಂಟೆ ನಮ್ಮ ಕಡೆ ಹೋಟ್ಲೆಲ್ಲ ಮುಚ್ಚಿಸ್ಬಿಡ್ತಾರೆ. ನೋಡಿ ಟೈರ್ ಅಂಗಡಿ 12 ಗಂಟೆ ರಾತ್ರಿ ಆದರೂ ಟೈರ್ ಅಂಗಡಿ ಓಪನ್ ಐತೆ. ಇದೆಲ್ಲ ಹೋಟ್ಲುಗಳು ನೋಡಿ. ಎಲ್ಲ ಹೋಟ್ಲುಗಳು, ಇವೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳು. ಒಂದು ಟೈಮ್ ಆದರೂ ಕೇರಳದಲ್ಲಿ ಕರೆಕ್ಟಾಗಿ ಓಡಿಸ್ಬೇಕಂದ್ರೆ ಭಾರಿ ಕಷ್ಟ. ಇಲ್ಲೆಲ್ಲ ಹಗಲಲ್ಲಿ ಬಂದ್ಬಿಟ್ಟಿದ್ರೆ ಪೂರ್ತಿ ಜಾಮ್ ಆಗೋದು. ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ಹೋಗ್ತಾ ಇರ್ತೈತೆ ಗಾಡಿಗಳು. ಹಗಲಲ್ಲಿ ಬಂದ್ಬಿಟ್ರೆ ಅಂತೂ ಕಷ್ಟ. ಇನ್ನು ಅದಕ್ಕೆ ನಿಲ್ಸ್ಕೊಂಡು ಟೈಮ್ ಲೇಟಾಗಿ ಬಿಟ್ರು ಈ ಥರ ಜಾಮ್ಗಳು ನೋಡಿ. ಕಣ್ಣೂರೆಲ್ಲ ಬಿಟ್ಟು ಮುಂದೆ ಪಯ್ಯನೂರು ಅಂತೇಳಿದು, ಪಯ್ಯನೂರಲ್ಲಿ ಇದ್ದೀನಿ ನೋಡಿ. ಇಲ್ಲ ಬ್ರಿಡ್ಜ್ ಮೇಲೂ ಖಾಲಿ ಗಾಡಿನ 4ನೇ ಗೇರಲ್ಲಿ ಹೋಗ್ತಾ ಇದೆ ಅಂದರೆ ನೀವು ತಿಳ್ಕೊಳ್ಳಿ ಹಿಂಗಿದೆ. 8ನೇ ಗೇರಲ್ಲಿ ಹೋಗೋ ಗಾಡಿ 4ನೇ ಗೇರಲ್ಲಿ ಹೋಗ್ತಾ ಇದೆ. ನಾಳೆ ಬ್ರೇಕ್ ಹೊಡಿತಾವಣೆ ಆಂಧ್ರ ಕಡೆ. ಎಷ್ಟೊತ್ತಾಗುತ್ತೋ ಮಂಗಳೂರು ಹೋಗೋಷ್ಟೊತ್ತಿಗೆ ಒಂದು 2:30-3 ಗಂಟೆ ಆಗುತ್ತೆ. ಹೋಗಿ ಮಲಿಕೊಳ್ಳೋಣ. ಲೋಡ್ಗಳು ಬೇರೆ ಇಲ್ಲ, ಯಾವ ಸೆಟ್ ಆಗಿ, ಅಯ್ಯಪ್ಪ, ಲೋಡ್ಗಳು ಬೇರೆ ಇನ್ನು ಯಾವ ಸೆಟ್ ಆಗಿಲ್ಲ. ನೋಡಬೇಕು, ಯಾವೂ ಸಿಗಲಿಲ್ಲ ಅಂದರೆ ಬಳ್ಳಾರಿ ತುಂಬ್ಕೊಂಡು ಹೋಗೋದು. ಹೊಸಪೇಟೆ ಇಲ್ಲಾಂದರೆ ಬಳ್ಳಾರಿ ಐತಂತೆ, ಬಳ್ಳಾರಿ ಕಡೆ ತುಂಬ್ಕೊಂಡು ಹೋಗೋದು. ಗುಂಡಿಗಳು ನೋಡಿ ಎಷ್ಟು ದಪ್ಪ ಬಿದ್ದೇವೆ. ಪಯ್ಯನೂರು